ಇನ್ನು ವೈದ್ಯ ಡಾಕ್ಟರ್ ಕಿರಣ್ ಹೊನ್ನನವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿದ್ದು, ಪ್ರಕರಣದ ಆರೋಪಿ ಪ್ರಿಯಾಂಕಾ ಸದ್ಯ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಗ್ಲೂಕೋಸ್ ಮಟ್ಟ ಕಡಿಮೆಯಾಗಿದ್ದ ಕಾರಣ ವೈದ್ಯಕೀಯ ನಿಗಾದಲ್ಲಿದ್ದಾರೆ. ಇನ್ನು ಆರೋಪಿ ಸಂಪೂರ್ಣವಾಗಿ ಚೇತರಿಸಿಕೊಂಡ ಬಳಿಕವೇ ವಶಕ್ಕೆ ಪಡೆದು ಸುದೀರ್ಘ ವಿಚಾರಣೆ ನಡೆಸಲಾಗುತ್ತದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಇನ್ನು ಇದೇ ಪ್ರಕರಣದಲ್ಲಿ ಗಾಯಗೊಂಡಿದ್ದ 8 ವರ್ಷದ ಮಗುವಿನ ಆರೋಗ್ಯವೂ ಕೂಡ ಈಗ ಸುಧಾರಿಸಿದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಪ್ರಕರಣದ ಎಲ್ಲಾ ಆಯಾಮಗಳ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದು, ವಿಚಾರಣೆ ಬಳಿಕ ಇನ್ನಷ್ಟು ಮಾಹಿತಿ ಬಹಿರಂಗವಾಗುವ ಸಾಧ್ಯತೆ ಇದೆ. ಉಪನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಡಾಕ್ಟರ್ ಕಿರಣ್ ಅನ್ನೋರು ಮನೆಯಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಆತ ಮೃತ ಹೊಂದಿದ್ರು. ಮತ್ತೆ ಅವರ ಮಗ, ಸುಮಾರು 8 ವರ್ಷದ ಮಗ, ಅವನು ಸ್ವಲ್ಪ ಕ್ರಿಟಿಕಲಿ ಇಂಜೂರ್ಡ್ ಇದ್ದ. ಮತ್ತು ಅವನಿಗೆ SDM ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಸದ್ಯ ಆ ಹುಡುಗ ಚೇತರಿಸ್ಕೊಂಡಿದ್ದಾನೆ. ಇನ್ನು ಕೆಲ ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಆ ಒಂದು ಘಟನೆಯಲ್ಲಿ ಡಾಕ್ಟರ್ ಪ್ರಿಯಾಂಕಾ ಅನ್ನುವಂಥವಳೆ ಏನಿದ್ದಾಳೆ, ಡಾಕ್ಟರ್ ಕಿರಣ್ ಅವರ ವೈಫ್, ಆಕೆನೇ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾಳೆ, ಮತ್ತೆ ಮಗುಗೂ ಚಾಕು ಹಾಕಿದ್ದಾಳೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ಆರೋಪಿಸಿದ್ರು. ಅದೊಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಅವತ್ತು ನಾವು ಅವರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆಕೆದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಬಹಳ ಫಾಲ್ ಆಗಿದೆ ಅಂತಂದು ಡಾಕ್ಟರ್ಸ್ ಅಭಿಪ್ರಾಯ ಪಟ್ಟು ಟೆಸ್ಟ್ ಮಾಡೋದಂತ ಸಂದರ್ಭದಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ವಿ. ಈಗ ಸ್ವಲ್ಪ ಸ್ಟೇಬಿಲೈಸ್ ಆಗಿದ್ದಾಳೆ. ಇನ್ನು ನಾಟ್ ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್ ಟು ಗಿವ್ ಸ್ಟೇಟ್ಮೆಂಟ್ ಅಥವಾ ಎನ್ಕ್ವೈರಿ ಮಾಡ್ಲಿಕ್ಕೆ ಇನ್ನು ಫಿಟ್ ಇಲ್ಲ ಅಂತ ಡಾಕ್ಟರ್ ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ಆಕೆ ಫಿಟ್ ಫಾರ್ ಡಿಸ್ಚಾರ್ಜ್ ಅಂತ ಆದ ತಕ್ಷಣ ಆಕೆ ವಶಕ್ಕೆ ತಗೊಂಡು ಮತ್ತೆ ಮುಂದುವರೆದ ವಿಚಾರಣೆಯನ್ನ ಮಾಡ್ತೀವಿ. ಅಲ್ಲ, ಅವ್ರಿಗೂ ಕಿರಣ್ ಅವರ ಸ್ನೇಹಿತರೆಲ್ಲ ಹೇಳ್ತಾರೆ ಅವರಿಬ್ರು ನಡುವೆ ಸ್ವಲ್ಪ ಸಂಘರ್ಷ ಆಯ್ತು ದಾಂಪತ್ಯದಲ್ಲಿ ಅನ್ನುವಂಥದ್ದು. ಮತ್ತೆ ಕೂಲಂಕುಷವಾಗಿ ಇವಾಗ ಈಕೆನೆ ಹೇಳ್ಬೇಕು ಏನಾಯ್ತು, ಯಾವ ಒಂದು ಸಂದರ್ಭದಲ್ಲಿ ಘಟನೆ ಆಯ್ತು ಅನ್ನೋದು ಆಕೆನೆ ಹೇಳ್ಬೇಕಾಗುತ್ತೆ. ಸಾಂದರ್ಭಿಕ ಸಾಕ್ಷಿಗಳು ಸಾಂದರ್ಭಿಕವಾಗಿ ನಮಗೆ ಎವಿಡೆನ್ಸಸ್ ಇದೆ, ಅದನ್ನೆಲ್ಲ ಕಲೆಕ್ಟ್ ಮಾಡೋದು ಮಾಡಿದ್ದೀವಿ. ಆದಷ್ಟು ಬೇಗ ಆಕೆನ ಡಿಸ್ಚಾರ್ಜ್ ಆದ ತಕ್ಷಣ ವಿಚಾರಣೆ ಮಗು ಇಲ್ಲ, ಅದು ಸಾರ್ವಜನಿಕರ ಪ್ರಶಂಸೆ ಅಂತಂದ್ರೆ ಆ ಸಂದರ್ಭದಲ್ಲಿ ಯಾರೇ ಇದ್ದಿದ್ರು ಆ ಕೆಲಸ ಮಾಡ್ತಿದ್ರು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಅಲ್ಲಿ ಅದೊಂದು ಕೊಲೆ ಪ್ರಕರಣ ಆದಂತ ಒಂದು ಸೀನ್ ಆಫ್ ಕ್ರೈಮ್ ಆಗಿರೋದ್ರಿಂದ ಯಾರು ಧೈರ್ಯ ಮಾಡಿಲ್ಲ. ಸೊ ನನಗೆ ಇನ್ಸಿಡೆಂಟ್ಲಿ ಅವತ್ತು ಅವನು ಕಿರಣ್ ಮುಟ್ ನೋಡಿದಾಗ ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು. ಈ ಮಗುದು ಬಾಡಿ ಮುಟ್ ನೋಡಿದಂತ ಸಂದರ್ಭದಲ್ಲಿ ಇನ್ನೂ ವಾಮ್ ಇದ್ದಿದ್ರಿಂದ ಮತ್ತೆ ನಾರ್ಮಲ್ ಬಾಡಿ ಟೆಂಪರೇಚರ್ ನಮ್ಮೆಲ್ಲರ ಬಾಡಿ ಇದ್ದಂಗೆ ಇದ್ದಿದ್ರಿಂದ ಮೋಸ್ಟ್ಲಿ ಸದ್ಯಕ್ಕೆ ಸತ್ತೋಗಿರ್ಬೋದೇನೋ ಅಂದ್ಕೊಂಡು ಸ್ವಲ್ಪ ಪರೀಕ್ಷೆ ಮಾಡಿದಾಗ ಉಸಿರಾಟ ಇದ್ದಿದ್ರಿಂದ ಶಿಫ್ಟ್ ಮಾಡಿದ್ವಿ. ಸೊ ದೇವ್ರ ದಯದಿಂದ ಆ ಮಗು ತುಂಬಾ ಸ್ಟೇಬಲ್ ಇದೆ. ನಾನು ಹೋಗಿ ಮಾತಾಡ್ಸ್ಕೊಂಡ್ ಬಂದೆ. ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಅವರು ಡಿಸ್ಚಾರ್ಜ್ ಆದ ತಕ್ಷಣ ನಾವು ವಿಚಾರಣೆ ಒಳಪಡಿಸ್ತೀವಿ. ಇಲ್ಲ, ಮಗು ಹಸ್ತಾಂತರ ಮಾಡ್ಲಿಕ್ಕೆ ಹಸ್ತಾಂತರ ಅನ್ನೋ ಸಂದರ್ಭ ಎದುರಾಗಲ್ಲ. ಕಿರಣ್ ಅವರ ಸಿಸ್ಟರ್ಸ್ ಮತ್ತೆ ಕಿರಣ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ನೋಡ್ತಾ ಇದ್ದಾರೆ. ಆ ಮಗು ಸ್ವಲ್ಪ ರಿಕವರಿ ಆದ್ಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ ಅನ್ನೋದು ಅವ್ರ ಕುಟುಂಬದಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸಹನಲ್ಲಿ ಮೊನ್ನೆ ಒಂದು ಘಟನೆ ನಡೆದಿತ್ತು. ಅದರಲ್ಲಿ ಇಬ್ರು ಒಂದು ಕೋಮಿಗೆ ಸೇರಿದಂತ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅಡ್ಮಿಷನ್ ಕುರಿತಾಗಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಇನ್ನೊಬ್ಬ ಕೋಮಿನ ಒಬ್ಬ ಯುವಕ ಇದ್ದ ಅಂತಂದು ಅಲ್ಲಿ